ಮರಿ ಕರ್ಗೆನೋ ದೊಡ್ಡ ಕರ್ಗೆನೋ? 3 ಜನಕ್ಕೆ ಬುದ್ಧಿಭ್ರಮಣೆ ಆಗಿದೆ. ಬುದ್ಧಿಭ್ರಮಣೆ ಆದವರು ಕೆಲವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಉದಾಹರಣೆಗೆ ಸಿದ್ದರಾಮಯ್ಯನವರು ಯುದ್ಧ ಯಾಕೆ ಮಾಡಬಾರ್ದು, ಈಗೇನು ಅವಶ್ಯಕತೆ ಇದೆ ಅಂತ ಅಂದಾಗ ಇಡೀ ರಾಜ್ಯ ಇಡೀ ದೇಶ ಛೀಮಾರಿ ಹಾಕಿದ ನಂತರ ಆಪರೇಷನ್ ಸಿಂಧೂರ ಇರಲಿ, ಅವ್ರ ಹಣೆಗೇನೆ ಸಿಂಧೂರ ಬಿತ್ತು. ತುಂಬ ಸಂತೋಷ ನಾನು ಹೇಳ್ತಿರೋದು. ಬುದ್ಧಿ ಬಂದಿದೆ. ಆರಂಭದಲ್ಲಿ ಅವ್ರು ಕೂಗಾಡ್ತಿದ್ರು, ಯುದ್ಧ ಅವಶ್ಯಕತೆ ಏನಿದೆ ಈಗ ಕೂಗಾಡಿದ್ರು. ಚಾಮುಂಡಿ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಹಣೆಗೆ ತಿಲಕ ಬಂತಲ್ಲ, ಇದು ಸಂತೋಷ. ಅವ್ರ ಬುದ್ಧಿ ಭ್ರಮಣೆ ಆಗಿಲ್ಲ, ಬುದ್ಧಿ ಬಂತು. ಇವನ್ನಿಬ್ಬರು, ಒಬ್ಬ ಅರೆ ಹುಚ್ಚ ಮರಿಕರ್ಗೆ, ಏನೇನು ಅವನು ಮಾತಾಡ್ತಿದ್ದಾನೆ ಅಂತ ಅವನಿಗೆ ಜ್ಞಾನ ಇರಲ್ಲ. ದಿನ ಒಂದು ಹೇಳಿಕೆ ಕೊಡ್ತಾರೆ. ಅವರಪ್ಪ ನಾನು ಇಡೀ ದೇಶದ ಜೊತೆಗಿರ್ತೇನೆ ಅಂತ ಅವತ್ತು ಹೇಳಿದ್ರು. ಅವತ್ತು ಅವ್ರ ಅಪ್ಪನ ವಿರುದ್ಧವಾಗಿ ಅವನು ಹೇಳಿಕೆ ಕೊಟ್ಟ. ಅವನಷ್ಟೇ ಅಲ್ಲ, ಅವ್ರ ಜೊತೆಗೆ ಒಂದು ತಂಡ ಅರೆ ಹುಚ್ಚರದೊಂದು ಗುಂಪಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗರದು. ಹರಿಪ್ರಸಾದು, ಅವನೆಂಥದ್ದು ಕೊತ್ತೂರು ಮಂಜುನಾಥ, ಅನಿಲ್ ಲಾಡು, ಸಂತೋಷ್ ಲಾಡು, ಆಮೇಲೆ ಇನ್ಯಾರು ಪಟ್ಟಿನೇ ಇದೆ ಅದು, ದಿನೇಶ್ ಗುಂಡೂರಾಯರು. ಇವರೆಲ್ಲರೂ ಕೂಡ ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ, ಇಲ್ಲಿ ಅನ್ನ ತಿಂದಿದ್ದೀವಿ ಅಂತ ಅಂದ್ಕೊಂಡು ದೇಶದ್ರೋಹಿ ಮುಸಲ್ಮಾನರಿಗೆ ಮೀರಿಸ್ತಾ ಇದ್ದಾರೆ ಅವರು. ಇವರೆಲ್ಲ ಅರೆ ಹುಚ್ಚರು. ಸ್ವಲ್ಪ ದಿನ ಆದಮೇಲೆ ಸಿದ್ದರಾಮಯ್ಯನ ರೂಪದಲ್ಲಿ ಅವ್ರಿಗೂ ಬುದ್ಧಿ ಬರುತ್ತೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ, ನಾನು ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಅವ್ರದ್ದು ಉದಾಹರಣೆ ಕೊಡ್ತಿದ್ದೆ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು